ಮಾಜಿ ಸಚಿವ ರೇವಣ್ಣಗೆ ಇವತ್ತು ನಿರ್ಣಾಯಕ ದಿನ. ಇವತ್ತು ರೇವಣ್ಣ ಸಲ್ಲಿಸಿರುವ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಎಚ್.ಡಿ. ರೇವಣ್ಣ ಅವರನ್ನ ಬಂಧನ ಮಾಡಲಾಗಿದೆ. ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಆಗುತ್ತೆ. ಈಗಾಗಲೇ ರೇವಣ್ಣ ಪರ ವಕೀಲ ವಾದವನ್ನ ಮುಕ್ತಾಯ ಮಾಡಿದ್ದಾರೆ. ಇವತ್ತು ಎಸ್ಐಟಿ ಪರ ಎಸ್ಪಿಪಿ ಜೈನಾ ಕೊಠಾರಿ ವಾದವನ್ನ ಮಂಡನೆ ಮಾಡ್ತಾರೆ. ವಾದ ಮುಕ್ತಾಯವಾದ್ರೆ ಇವತ್ತೇ ಹೊರಬೀಳುತ್ತಾ ಹಾಗಾದ್ರೆ ಆದೇಶ. ಜಾಮೀನು ಸಿಗುವ ವಿಶ್ವಾಸದಲ್ಲಿ ಮಾಜಿ ಸಚಿವ ರೇವಣ್ಣ ಇದ್ದಾರೆ. ಇಂದು ನಿರ್ಧಾರವಾಗಲಿದೆ ರೇವಣ್ಣ ಜೈಲು ಭವಿಷ್ಯ. ಇವತ್ತು ರೇವಣ್ಣ ಸಲ್ಲಿಸಿರುವ ಜಾಮೀನು ಅರ್ಜಿಯ ವಿಚಾರಣೆ ಆಗುತ್ತೆ. ಈಗಾಗಲೇ ರೇವಣ್ಣ ಪರ ವಕೀಲರು ತಮ್ಮ ವಾದವನ್ನ ಮುಕ್ತಾಯ ಮಾಡಿದ್ದಾರೆ. ಎಸ್ಐಟಿ ಪರ ಎಸ್ಪಿಪಿ ಜೈನಾ ಕೊಠಾರಿ ಕಳೆದ ಬಾರಿ ಇನ್ನೂ ಸಾಕಷ್ಟು ಮಾಹಿತಿಯನ್ನ ಕೋರ್ಟ್ಗೆ ಕೊಡೋದಿದೆ, ನಮಗೆ ಕಾಲಾವಕಾಶ ಬೇಕು ಅಂತ ಕೇಳಿದ್ರು. ಹಾಗಾಗಿ ಇವತ್ತಿಗೆ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿತ್ತು. ಇವತ್ತು ಎಸ್ಐಟಿ ಪರ ಎಸ್ಪಿಪಿ ಜೈನಾ ಕೊಠಾರಿ ವಾದವನ್ನ ಮಂಡನೆ ಮಾಡಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.